ಮುಗಿದಿದೆ. ನೀವು ನಿರ್ಮಾಪಕರನ್ನ ಕೇಳಿದ್ರಲ್ಲ ಸರ್, ಮುಗ್ದಿದ್ದು ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಆಯಿತು. ಇಟ್ಸ್ ಬೀನ್ ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವ್ರು ಹೇಳ್ದಂಗೆ ಸೆಟ್ಟಿಗಾಗಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗಲಿ ಟೈಮ್ ತೊಗೊಳ್ತಿತ್ತು. ಬಟ್ ಎಲ್ಲ ಕಲೆ ಆಗಲಿ ನಮ್ಮ ನಿರ್ಮಾಪಕರಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರಬೇಕಾದ್ರೆ ಯಾವಾಗಲೂ ತುಂಬ ಖುಷಿಯಾಗಿ ಬರಲ್ಲ, ಏನೋ ಒಂದು ಡೌಟ್ಗಳಿರುತ್ತೆ. ಬಟ್ ಚೀತಲ್ಲಿ ಝೀರೋ ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಆ್ಯಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊತೀನಿ. ಬಟ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ಲರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಆ್ಯಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಮಾರ್ಕೆಟಲ್ಲಿ ಅದು ನಾವು ಚೀತಾದೇನು ಬಿಟ್ಟಿಲ್ಲ, ಅಂದರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ, ಅದಾದ ನಂತರ. ಬಟ್ ನನ್ನ ಪ್ರಕಾರ ಚೀತಾದು ಅಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ. ಈಗ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಆಚೆ ಬಂದಾಗ ಅದು ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಈಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗುತ್ತೆ ಆ್ಯಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗುತ್ತೆ ಅಂತ ನೋಡಬೇಕು. ಹಾಂ, ಇಲ್ಲ ಮುಂದೇನೂ ಆಗಿದೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿದೆ. ಇತ್ತು ಅಂದರೆ ಮಾರ್ಕೆಟಲ್ಲಿ ಕಲೆ ಏನು ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವ್ರೇನು ರಿಸರ್ಚ್ ಮಾಡಿದ್ರು ಅದನ್ನು ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದು ಬಿಟ್ಟರೆ ಫಿಸಿಕಲಿ ಒಂದು ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ದರಿಂದ ಡ್ಯಾನ್ಸಲ್ಲಿ ಕೈಕಾಲು ಮುರಿದ್ರು, ಫೈಟಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದನೂ ಡಿಲೇ ಆಗಿತ್ತಲ್ಲ, ಕಾಲೇಟಾಗಿ ಅದರಿಂದ ನಾವು ಹಾಗೆ ಡ್ಯಾನ್ಸಲ್ಲಿ ಸುಮ್ಮನೆ ಜೋಕ್ ಮಾಡಿದೆ. ಬಟ್ ಫೈಟಲ್ಲಿ ಕಾಲೇಟಾಗಿ ಅದಕ್ಕೊಂದು ಸ್ವಲ್ಪ ಡಿಲೇ ಆಗಿದ್ದು. ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್. ಬಟ್ ತುಂಬ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಇದು ಒಂದು ಸ್ವಲ್ಪ ಮೆಲೋ ಸಾಂಗು, ಸೊ ಡ್ಯಾನ್ಸ್ ತುಂಬ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬ ಜಾಸ್ತಿ ಇದೆ. ಇವತ್ತು ನಮ್ಮ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಸಿನಿಮಾದಲ್ಲಿ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತಿದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿ ಇಲ್ಲ ಬಿಡಿ, ರಿವೀಲ್ ಮಾಡೋದ ಬೇಡವಾ ಅಂತ. ಇಲ್ಲ, ಒಂದು ಮಾತ್ರ ಪ್ರಾಮಿಸ್ ಮಾಡ್ತಾರೆ ಹೇಳಿ, ಆ ಥರ ಒಂದು ಕ್ಯಾರೆಕ್ಟರ್ ಮಾಡೋದು. ಇದೆ ಸರ್. ಅಂದರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಇವ್ರು ಹೇಳ್ದಾಗೆ ತುಂಬ ಗ್ರೇಸ್ಫುಲ್ ಆಗಿ, ಆಮೇಲೆ ಒಂದು ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ. ನನಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್. ನನ್ನನ್ನು ನಾನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಇದನ್ನು ಒಪ್ಕೊಂಡು. ಹಾಂ, ಖಂಡಿತವಾಗ್ಲೂ ಇದೆ. ಹೀರೋಯಿನ್ಸ್ಗೆ ಕಂಪೇರ್ ಮಾಡಿದ್ರೆ ಆ ಕ್ಯಾರೆಕ್ಟರಲ್ಲಿ ಏನಾದರೂ ಡಿಫ್ರೆಂಟ್ ಇದೆಯಾ? ಅಂದರೆ ಬರ್ತಾರೆ ಗ್ಲಾಮ್ ಲುಕ್ಕಲ್ಲಿ ಬರ್ತಾರೆ, ಅಫ್ಕೋರ್ಸ್ ಒಂದಷ್ಟು ಅವ್ರಿಗೆ ಒಂದಷ್ಟು ಹೀರೋಯಿನ್ಸ್ಗೆ ಪಾತ್ರದ ಮೇಲೆ ಹಿಡಿತಾ ಇರೋ ತೂಕ ಪಾತ್ರ ಕೊಟ್ಟಿದ್ದಾರೆ. ಸೊ ನಿಮ್ದು ಏನಾದರೂ ತೂಕ ಇರೋ ಪಾತ್ರನ ಹೇಗೆ? ಖಂಡಿತವಾಗ್ಲೂ ತೂಕ ಇದೆ ಈ ನನ್ನ ಪಾತ್ರಕ್ಕೆ. ಇದ್ರಲ್ಲಿ ತುಂಬಾ ತೂಕ ಇದೆ ಸರ್ ಹೇಳ್ದಂಗೆ. ಇದ್ರಲ್ಲಿ ನಾನು ಒಂದು ಬೇರೆ ಗೆಟಪ್ಪಲ್ಲೇ ಕಾಣಿಸ್ಕೊಳ್ತೀನಿ.
ಇದೆ. ಆದಷ್ಟು ಬೇಗ, ಏನಕ್ಕಂದರೆ ನಾನು ಇದುವರೆಗೂ ಪಬ್ಲಿಸಿಟಿ ಮಾಡಿಲ್ಲ. ಇಲ್ಲ ಸಿನಿಮಾ ಬಿಫೋರೇ ಮಾಡ್ತೀವಿ. ಏನಕ್ಕಂದರೆ ಸರ್, ಪ್ರತಿಯೊಬ್ಬರು ಹೀರೋಯಿನ್ ಇದ್ದಾರೆ ಅಂದರೆ ಒಂದು 2 ಸಾಂಗ್ ಸುಮ್ಮನೆ ಆ ಥರ ಅವ್ರ ಮೇಲೂ ಕತೆ ಟ್ರಾವೆಲ್ ಆಗುತ್ತೆ. ಸೆಕೆಂಡ್ ಹಾಫ್ ಅವರೇ ಟ್ರಾವೆಲ್ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಬ್ಬೊಬ್ರದ್ದು ಪ್ರತಿಯೊಬ್ಬರು ಹೀರೋದಾಗಲಿ, ವಿಲನ್ಸ್ಗಳದಾಗಲಿ, ಫ್ಯಾಮ್ಲಿದಾಗಲಿ, ಫ್ರೆಂಡ್ಸ್ಗಳದಾಗಲಿ, ಆಮೇಲೆ ಸರಿ ಕೇರ್ಪೇಟೆ ಸರ್, ಆಮೇಲೆ ಗುರು ಸರ್, ಜಗ್ಗೇಶ್ ಸರ್ ಮಗ, ಅವರು ಇದರಲ್ಲಿ ಮಾಡೋರು. ಪ್ರತಿಯೊಬ್ಬರು ಕ್ಯಾರೆಕ್ಟ್ರದ್ದು ಒಂದೊಂದು ಸ್ಟೋರಿ ಇದೆ ಸರ್. ಇದು ಏನಕ್ಕೆ ಮಾರ್ಕೆಟ್ ಅಂತ ಬಂದಾಗ ಅದ್ರಲ್ಲಿ ಒಂದು ಕಥೆನೇ ಇದೆ ಒಬ್ಬೊಬ್ರದ್ದು. ಆ ಲೋಕನ ನೋಡ್ಬೋದು ಖಂಡಿತ. ಹಾಂ, ಅದೇ ಹೂವು ಅವರು ಸರ್. ಇಲ್ಲ, ಆಗುತ್ತೆ, ಸಿನಿಮಲ್ಲಿ ಆಗುತ್ತೆ. ಏನಾದರೂ ಇನ್ಸ್ಪೈರಾ ಸರ್ ಮಾಫಿಯಾ ಅಂತ ಬಂದಾಗ ರಿಯಲ್ ಇನ್ಸಿಡೆಂಟ್ ರಿಯಲ್ ಇನ್ಸಿಡೆಂಟ್ ಅಂದರೆ ಪ್ರತಿಯೊಂದು ಲೈನು ಹಂಗೆ ಅನ್ಸುತ್ತೆ ಮೇಡಮ್. ನಾವು ಎಲ್ಲೋ ಒಂದು ಕಡೆ ಓಡಾಡ್ತಾ ಇದ್ದೀವಿ, ಏನಾದ್ರು ಮಾಡ್ತಾ ಇದ್ದೀವಿ, ನಮ್ಗೆ ಎಲ್ಲೋ ಒಂದು ಸ್ಪಾರ್ಕ್ ಆದಾಗ ಇದು ಒಂದು ಹೊಸ ವಿಷಯವಾಗಿ ನಮ್ಗೆ ಸರ್ಪ್ರೈಸ್ ಅನಿಸುತ್ತಲ್ಲ. ನಾನು ಇದೊಂದು ಹೊಸ ಲಾಕನ್ನು ನೋಡಿದ್ದೀವಿ ಅಂದಾಗ ಇದನ್ನು ನಾನು ಫಸ್ಟು ಒಂದು 5 years ಬ್ಯಾಕ್ ಕೊರಿಯೋಗ್ರಾಫರ್ ಆಗಿದ್ದಾಗಲೇ ಒಂದು ಮಾರ್ಕೆಟ್ ಸಾಂಗ್ ಈ ಥರ ಮಾಡ್ಕೊಂಡು ಹೋದಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಅದರಲ್ಲ ಅವ್ರ ಹತ್ರ ನೋಡುವಾಗ ನನಗೆ ಅದು ವಸ್ತು ಅನ್ನಿಸ್ತು. ಆ ಲೋಕನ ನಾವು ಸಿನಿಮಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಆಗಿರೋದು. ಸರ್, ಈಗ ಧರ್ಮ ಅಂತ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಈಗ ಟಾಕ್ಸಿಕ್ ವಿಚಾರವಾಗಿ ಒಂದು ಸಮುದಾಯ ಬಂದಿರಲಿ, ಸೊ ನೀವು ಅದಕ್ಕೆಲ್ಲ ಮುತುವರ್ಜಿ ವಹಿಸ್ಕೊಳ್ತೀರಿ. ಧರ್ಮ ಯಾಕಂದರೆ ಎಲ್ಲ 3 ಧರ್ಮ ಇದೆ ಮೇಡಮ್. ಅದೇ ಯಾವುದು ಬೇರೆ ಬೇರೆ ಎಲ್ಲ ಒಂದೇ ಅನ್ನೋದೇ ನಮ್ಮ ಸಿನಿಮಾದಲ್ಲಿರುತ್ತೆ ಮೇಡಮ್. ಸರ್, ಹಂಗಾದ್ರೆ ನೀವು KR ಮಾರ್ಕೆಟಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಇದ್ರ ಬಗ್ಗೆ ಗೊತ್ತಾಗಿ ಅದು ಸಿನಿಮಾ ಮಾಡ್ತೀರಾ? ಇಲ್ಲ, ಕೇರ್ಪೇಟ್ ಇಲ್ಲ, ತುಂಬ ಸಾಂಗ್ ನಾನು ಮಾರ್ಕೆಟಲ್ಲಿ ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ಅವಾಗ ನಾನು ಅಲ್ಲೊಂದು ಕೆಲವೊಂದು ಜನ ಫ್ರೆಂಡ್ಸ್ ಆಗ್ತಾರಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ನನಗೊಂದು ಹೊಸ ಲೋಕ ಅನ್ನಿಸ್ತು. ಆಮೇಲೆ ಆ ಥರ ಕಂಟೆಂಟ್ ಯಾವುದೂ ಬಂದಿಲ್ಲ ಇದುವರೆಗೂ. ಒಂದು ಮಾರ್ಕೆಟಲ್ಲೇ ಇಡೀ ಪಿಕ್ಚರ್ ಅಂದ್ಬಿಟ್ಟು ಇದುವರೆಗೂ ಮೊದಲು ಒಂದೊಂದು ಪೋರ್ಷನ್ ಆಗಿ ಬರೋದು ಅಷ್ಟೇ. ಇಡೀ ಸ್ಟೋರಿನೇ ಮಾರ್ಕೆಟಲ್ಲೇ ಇರೋದು ಆ ಥರ ಯಾವುದು ಬಂದಿಲ್ಲ. ಅದಕ್ಕೆ ಮಾಡ್ತಾ ಇರೋದು ಸರ್ ಅಷ್ಟೆ. ಅಲ್ಲಿ ಮಾಸ್ಟರ್, ನೀವು ಮುಂಚೆ ಡ್ಯಾನ್ಸ್ ಮಾತ್ರ ಮಾಡ್ಬೋದು, ಆ ಸಾಂಗ್ ಏನಿದೆ ಅಲ್ಲಿಗೆ ಫಿನಿಶ್ ಆಗ್ತಾ ಇತ್ತು ಸಿನಿಮಾಗೆ. ಈಗ ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಕ್ಯಾಪ್ ಕೊಟ್ಟಿದ್ದೀರಾ, ಈಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಈಗಿನ ಸದ್ಯ ಸ್ಥಿತಿ ನೋಡಿದ್ರೆ ಸಿನಿಮಾ ರಂಗದ್ದು ಇನ್ನೂ ಜಾಸ್ತಿ, ಯಾಕಂದರೆ ಸಿನಿಮಾನ ಪ್ರಮೋಷನ್ ತೊಗೊಂಡೋಗಿ ಥಿಯೇಟರ್ಗೆ ಜನರನ್ನ ಕಳಿಸೋ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವ ಥರ ರೆಡಿ ಆಗಿದ್ದೀರಾ? ಅದೆಷ್ಟು ಚಾಲೆಂಜಿಂಗ್ ಆಗಿದೆ? ಏನಾದರೂ ಡಿಫ್ರೆಂಟಾಗಿ ಏನಾದರೂ ಪ್ರಯತ್ನ ಪಡ್ತಿದ್ದೀರಾ ಅಂತ ಹೇಳ್ಬೋದು? ಇಲ್ಲ, ಖಂಡಿತ ಮೇಡಮ್, ನೀವು ಕೇಳಿದ್ದು ಸತ್ಯವಾದ ಮತ್ತೆ. ಇವಾಗ ಆಡಿಯನ್ಸ್ ಆಗಿರೋನು ಒಂದು ಟ್ರೈಲರ್ ಬರೋವಾಗಲೇ ಆಡಿಯನ್ಸ್ ಡಿಸೈಡ್ ಆಗ್ತದೆ, ನಾನು ಇದನ್ನ ಥಿಯೇಟ್ರಲ್ಲಿ ನೋಡ್ಬೇಕಾ ಅಥವಾ OTTಯಲ್ಲಿ ನೋಡ್ಬೇಕಾ ಅನ್ನೋದು. ಏನಕ್ಕೆ ಅವ್ನಿಗೆ ಡಿಸೈಡ್ ಮಾಡ್ತಾರೆ. ನಾವು ಅವ್ರಿಗೆ ಏನಾದ್ರು ಒಂದು ಸರ್ಪ್ರೈಸು, ಆ ವಿಷುವಲ್ ಆಗಲಿ ಏನೇ ಆಗಲಿ ನಾವು ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಈ ಪಿಕ್ಚರ್ ನಾನು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂದ್ಬಿಟ್ಟು ಅವ್ರು ಡಿಸೈಡ್ ಆಗ್ತಾರೆ. ಇವಾಗಿರೋ ಇಲ್ಲ, ಅದು ಇಲ್ಲ ಮೇಡಮ್. ಇವಾಗ ನನಗೆ ತಿಳಿದಂಗೆ ಇವಾಗ ನಮ್ಗೆ ಸಿಕ್ಕಿರೋದೇ 6 ತಿಂಗಳ ಸಿನಿಮಾ ಆಗೋದೆ. ಏನಕ್ಕೆ ಇನ್ನೂ ಒಂದು 6 ತಿಂಗಳು ಬಂದ್ಬಿಟ್ಟು ಕ್ರಿಕೆಟು, ಈ ಮಳೆ ಇದರಿಂದನೇ ಹೋಗ್ತೈತೆ. ನಮ್ಗೆ ಕರೆಕ್ಟಾಗಿ ಸಿಗೋದೇ ಒಂದು 6 ತಿಂಗಳ ಸಿನಿಮಾ ರಿಲೀಸ್ ಮಾಡಿದ್ರೆ ಕರೆಕ್ಟಾಗಿ. ಜನ ಅಂತೂ ಥಿಯೇಟ್ರಿಗೆ ಬರೋದು ನಿಲ್ಲಿಸಿಲ್ಲ ಮೇಡಮ್, ಬರ್ತಾರೆ ಖಂಡಿತ. ನಾವು ಒಳ್ಳೆ ಮೂವಿ ಕೊಟ್ಟಂದ್ರೆ ಖಂಡಿತ ಒಳಗೆ ಬಂದೇ ಬರ್ತಾರೆ. ಆದರೆ ಅವ್ರಿಗೆ ತಲುಪಿಸ್ಬೇಕು. ನಾನು ನಿಮ್ಮವರೆಗೂ ನಾನು ಈ ಥರ ಪಿಕ್ಚರ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಲಿಲ್ಲ ಅಂದರೆ ಯಾವುದಾದ್ರು ಪಿಕ್ಚರ್ ಅಂತಲೇ ಕೇಳ್ತಾರೆ. ಪ್ರತಿಯೊಂದು ಮನೆಗೂ ಒಂದು ಚೀತಾ ಅಂತ ಮೂವಿ ಅವ್ರು ತಲುಪಿಸೋದೇ ಇಲ್ಲ. ನಾನು ಹೇಳೋದು, ಒಳಗೆ ಬಂದಾದಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಅಟ್ಲೀಸ್ಟ್ ನನ್ನನ್ನು ಬೈಬೇಕಾ ಅಥವಾ ಹೊಗಳ್ಬೇಕು. ಅದು ಏನು ಬೈದೇನೋ ಹೊಗಳ್ದೇನೋ ಹಂಗೆ ಇದ್ದ ಅಂದರೆ ನಮಗೆ ಇಷ್ಟು ಇವಾಗ 2 ವರ್ಷ ಶ್ರಮ ಹಾಕಿದ್ವಿ, 5 ವರ್ಷ ಶ್ರಮ ಇದೆ. ಇಲ್ಲಾಂದ್ರೆ ಒಂದು 300 ಜನ ಡೈಲಿ ದುಡ್ದು ಶ್ರಮ ವೇಸ್ಟ್ ಆಗೋದು. ಆ ಶ್ರಮ ಒಂದು ನಾವು ತಪ್ಪು ಮಾಡಿದ್ದೀವ ಸರಿ ಮಾಡಿದ್ದೀವಿ ಅಂತ ಗೊತ್ತಾಗೋದು ಅವ್ರು ಬಂದು ಥಿಯೇಟ್ರಲ್ಲಿ ನೋಡಿದಾಗ ಮಾತ್ರ ಸಾಧ್ಯ. ಸರ್ 6 ಫೈಟ್ ಇದೆ ಸರ್. ಕಮರ್ಷಿಯಲ್ಗಂತೂ ಎಲ್ಲೂ ಕೊಡ್ತಾ ಇಲ್ಲ ಸರ್. ಹಾಂ, ಇಲ್ಲ, ಸ್ಟೋರಿನೂ ಇದೆ. ನಾವು ಸಾಂಗ್ ಇಟ್ಟಿದ್ದೀವಿ ಅಂದರೆ ಫೈಟು ಇದೆ ಅಂದ್ರೆ ಕತೆ ಒಳಗೆ ಹೋಗಿರ್ತೀವಿ. ಎಲ್ಲೂ ಕಮರ್ಷಿಯಲಾಗಿ ಸುಮ್ಮನೆ ಇಲ್ಲಿ ಸಾಂಗ್ ಹಾಕಬೇಕು ಅಂತ ಯಾವುದೋ ಒಳಗೆ ಬಂದಿರಲ್ಲ ಸರ್ ಫುಲ್ಲಾಗಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಗುರು ಸರ್ ನನಗೆ ಇಡೀ ಪಿಕ್ಚರ್ಗೆ ನನಗೆ ದೊಡ್ಡ ಶಕ್ತಿ ಇವರು. ಸಿನಿಮಾ ವಿಜುವಲ್ಸ್ ಅಂತೂ ತುಂಬಾ ನಾನೇನು ಅಂದ್ಕೊಂಡೋ
ಟೆಸ್ಟು ತುಂಬ ಚೆನ್ನಾಗಿ ತೆಗೆದುಕೊಟ್ಟವ್ರು ಸರ್. ಅಷ್ಟು ಕೇಳಿದ್ದು ಮಾಸ್ಟರ್, ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಹೆಂಗೆ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದರೆ ಒಂದು ಮಾರ್ಕೆಟ್ನೇ ಆ್ಯಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಅದ್ರೊಳಗಡೆ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ, ಸೊ ನಾವೇ ಒಂದು ಜನರಲಾಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ. ಸೊ ನಮಗೆ ಪ್ರತಿ ಫ್ರೇಮಲ್ಲೂ ನಮಗೆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತಂದರೆ, ಬಟ್ ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲಾರಿಟಿ ಆ್ಯಕ್ಚುಲಿ ಅವರೇ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಆ್ಯಕ್ಚುಲಿ ಹಿಂಗಿರುತ್ತೆ, ಹಿಂಗೆ ಅಂದರೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಅಷ್ಟೇ ಯಾವ್ಯಾವ ಥರ ನಮಗೆ KR ಮಾರ್ಕೆಟ್ದೆಲ್ಲ ಯಾವ ಥರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸೊ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿಗೆ ಒಂದು ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಇಲ್ಲ, ಡೇನೂ ಆಗಿದೆ, ನೈಟು ಆಗಿದೆ ಸರ್ ಎಲ್ಲ. ಹಾಂ, ತುಂಬ ಆಗಿದೆ ಸರ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಅಂದರೆ ಮಾರ್ಕೆಟಲ್ಲಿ ಡೇನೂ ಶೂಟ್ ಮಾಡಿದ್ವಿ ಮತ್ತು ನೈಟು ಶೂಟ್ ಮಾಡಿದ್ವಿ ಕಂಪ್ಲೀಟ್. ಹೌದು 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 ಸರ್. ಆ್ಯಕ್ಚುಲಿ ನಾವು ಅಂದರೆ ಆ ಥರ ಅಂದರೆ ಸ್ಟಡಿ ಕ್ಯಾಮು ಪ್ರತಿಯೊಂದು ಅಂದರೆ ಟೆಕ್ನಾಲಜಿ ಏನೇನು ಬಳಕೆ ಮಾಡಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಅಂದರೆ ಕ್ಲೈಮ್ಯಾಕ್ಸಲ್ಲೆಲ್ಲ ಆ್ಯಕ್ಚುಲಿ ತುಂಬಾ ನಾವು ಹೈ ಸ್ಪೀಡ್ ಕ್ಯಾಮ್ರಾಸ್ಗಳನ್ನೆಲ್ಲ ಯೂಸ್ ಮಾಡಿ ಆ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಸೊ ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಶೂಟಿಂಗ್ ಇವತ್ತು ನಮ್ಮದು ಕುಂಬಳಕಾಯಿ ಹೊಡೆಯೋದು. ಇಲ್ಲಿ ನಮ್ಮ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಮಾಸ್ಟ್ರು ಹೇಗೆ ಹೇಳಿದ್ದಾರೆ, ನಮಗೆ ಹೇಗೆ ಒಂದು ಪಿಕ್ಚರ್ ತೋರಿಸಿದ್ದಾರೆ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಹಾಗೆ ಇದರಲ್ಲಿ ಪ್ರಜ್ವಲ್ ಸರ್ ತುಂಬ ಡ್ಯಾನ್ಸ್, ಇದರಲ್ಲಿ ಈ ಫಿಲ್ಮಲ್ಲಿ ತುಂಬ ಡ್ಯಾನ್ಸ್ ಮಾಡ್ತಿದ್ದಾರೆ ಜಾಸ್ತಿ. ಇಲ್ಲ ಯಾವ ಫಿಲ್ಮಲ್ಲೂ ಆ ಥರ ಡ್ಯಾನ್ಸ್ ಮಾಡಿರಲಿಲ್ಲ ನಮ್ಮ ಫಿಲ್ಮಲ್ಲಿ ಮಟ್ಟಿಗೆ. ಇಲ್ಲ ಖುಷಿ ಆಗ್ತಾ ಇದೆ. ಫಸ್ಟ್ ಸಿನಿಮಾನ ಮೇಡಮ್, ಮೊದಲ ಸಿನಿಮಾ ಇಲ್ಲ ಎರಡನೇ ಫಸ್ಟ್ ಸಂಭಾವನೆ ದೇವ್ಗೆ ಅಂತ ಮಾಡೋದು, ಇದು ಸೆಕೆಂಡ್. ಒಟ್ಟಾರೆ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಹೇಗೆ ಅನ್ಸುತ್ತೆ ಡೈರೆಕ್ಟರ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಎಲ್ಲ ನಿಮ್ಗೆ ಯಾವ ರೀತಿ ಫೀಲಿಂಗ್ ಎಲ್ಲ ಫ್ರೆಂಡ್ಲಿಯಾಗಿ ಇದ್ರು. ಯಾರು ಹೀರೋ ಹೀರೋಯಿನ್ ಡೈರೆಕ್ಟರ್ ಅಂತ ಯಾರೂ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಒಂದು ಫ್ರೆಂಡ್ ಎಲ್ಲ ಚೆನ್ನಾಗಿದ್ವಿ. ಬೇಗನೆ ಮುಗಿಬೇಕು ಅಂತ ಇಲ್ಲ, 2 ವರ್ಷ ಆಯಿತು. 2 ವರ್ಷ ಟೈಮ್ ಜಾಸ್ತಿ. ಸರ್ ನಾವು ಮಾಡಿರೋದು 75 ದಿವಸನೇ ಶೂಟ್ ಸರ್, 75 ಡೇಸಲ್ಲಿ ಶೂಟ್ ಮಾಡಿರೋದು. ಆದರೆ ಸೆಟ್ಟು ನಮಗೆ, ಆಮೇಲೆ ಆರ್ಟಿಸ್ಟ್ಗಳ ಡೇಟು ಒಂದು ಸಲ ನಾವು ಅಂದ್ಕೊಂಡಿರೋ ಒಂದು ಶೆಡ್ಯೂಲ್ ಚೇಂಜ್ ಆಯಿತು ಅಂದರೆ ಇಷ್ಟು ಜನ ನಾವು ಇದ್ದಾಗ ಒಬ್ಬರು ಡೇಟ್ ಅಡ್ಜಸ್ಟ್ ಮಾಡಬೇಕಾಯ್ತು. ಒಬ್ಬರು ಫ್ರೀ ಇದ್ದಂದ್ರೆ ಒಬ್ಬರು ಫ್ರೀ ಇರ್ತಾ ಇರಲಿಲ್ಲ. ಒಂದು ತಿಂಗಳು ಈ ಥರ ಎಲ್ಲ ಜನನ ಕೂಡಿಟ್ಟು ಕೆಲಸ ಮಾಡೋದು ಒಂದು ಸ್ವಲ್ಪ ಡಿಲೇ ಆಯಿತು ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಹೇಳಿದ್ನಲ್ಲ ಸರ್, ಸುನೀಲ್ ಸರ್ ಇದ್ದರು, ಶ್ರುತಿ ಹರಿಹರನ್ ಮೇಡಮ್ ಅವರೇ, ರಂಗಾಯಣ ರಘು ಸರ್ ಅವರೇ, ಬಾಟರಾಜವಾಡಿ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಟೆನ್ನಿಸ್ ಕೃಷ್ಣ ಸರ್ ಅವರೇ, ಇನ್ನು ತುಂಬ ಜನ ಅವರೇ ಸರ್, ಲಿಸ್ಟೇ ಇದೆ. ಪ್ರಮೋದ್ ಸರ್ ಮೊನ್ನೆಯಿಂದ ಶೂಟ್ ಮಾಡಿದ್ವಿ. ಇವತ್ತು 3ನೇ ಸೆಟ್ ಶೂಟ್ ಮಾಡ್ತಾ ಇರೋದು. ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾಯಿದ್ದೀವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದರೆ ಎಲ್ಲ ನಾರ್ಮಲಾಗಿ ಸಿನಿಮಾದಲ್ಲಿ ಹೇಳೋದೆ, ನನಗೆ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು. ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆನೇ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದು ನಾನು ಇಷ್ಟು ಖರ್ಚಾಯಿತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ, ಇದು ಅದ್ದೂರಿಯಿಂದ ತುಂಬಾ ಪ್ರೊಡ್ಯೂಸರ್ ಎತ್ತು ಕಾಣ್ತಾರೆ. ಏನಕ್ಕೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಆ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ 1:4 ಆಗಿದೆ ನಾವೇನು ಅಂದ್ಕೊಂಡಿದ್ದೀವೋ ಬಡ್ಜೆಟ್ಟು. ಏನಕ್ಕೆ ಕತೆಗೆ ಎಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿರೋದಲ್ಲಿ ಏನಾಗಲಿ ಏನಿಲ್ಲ. ಏನಂದರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದರೆ, ಒಂದು ಕಳಸಿಪಾಳ್ಯ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದರೆ ಸಬ್ಜೆಕ್ಟ್ ಅಲ್ಲೇ ಇರೋದು.
ಪ್ರತಿದಿನ ಜನ ಬೇಕು, ಅಷ್ಟು ಜನ ಅಷ್ಟು ತರಕಾರಿ ಹಾಕಬೇಕು, ಅಷ್ಟು ದಿನಸಿ ಅಂಗಡಿ ಇರಬೇಕು, ಅಷ್ಟು ಮಾಂಸದ ಅಂಗಡಿ ಇರಬೇಕು. ಅದನ್ನು ನಾವು ಒಂದು 3 ದಿವಸಕ್ಕೆ ರೀಪ್ಲೇಸ್ ಮಾಡ್ತಾನೆ ಇರಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ. ಎಷ್ಟು ಸೆಟ್ ಹಾಕಿದ್ದೀರಿ? ಸರ್ ಒಟ್ಟು ಒಂದು ಮಾರ್ಕೆಟ್ದೇ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸ ನೋಡ್ಬಿಟ್ಟು ದಿನಸಿ, ಫ್ರೂಟು, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ಸರ್. ಎಷ್ಟು ಹಾಡುಗಳಿದೆ ಸರ್ ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿದೆ, 6 ಫೈಟ್ ಇದೆ. 6 ಫೈಟೂ ಒಂದೊಂದು ಥರ ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗಲ್ಲೂ ತರಕಾರಿ ಎಲ್ಲ ಇತ್ತು. ಹಾಂ ಸರ್, ಏನಕ್ಕಂದರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗಲ್ಲಿ ಅದು ಏನು ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆ್ಯಡ್ ಮಾಡಿದ್ವಿ ಸರ್. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸು, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮ್ಲಿಯಾಗೇ ಬಂದಿದೆ ಎಲ್ಲ ಕಡೆಯೂ. ಸಾಂಗ್ ಮಾತ್ರ ಸಪ್ರೇಟಾಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ಟು ಅದೇ ಥರ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಸರ್. ಸಾಕಷ್ಟು ಸಿನಿಮಾಗಳಿಗೆ ಪ್ರೋಗ್ರಾಮ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೀರಿ ಸರ್. ಸಾಕಷ್ಟು ಹಾಡುಗಳನ್ನ ನಿಮ್ಮ ಏನು ಹೇಳುತ್ತೆ ಆಡಿಯನ್ಸ್ ಯಾಕೆ ಸರ್ ಅದು ಆಡಿಯನ್ಸ್ ಖಂಡಿತ ಬಂದು ನೋಡಿದಾಗ ಒಂದು ಹೊಸ ಲೋಕನ ನೋಡ್ತಾರೆ ಸರ್. ಇವಾಗ KGF ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ ಅಂದರೆ ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನು ಒಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನು ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದರೆ ಇದರಲ್ಲಿ ಕಮರ್ಷಿಯಲ್ಸು ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಇದೆ, ಲವ್ವು ಇದೆ, ಫ್ರೆಂಡ್ಶಿಪ್ಪು ಇದೆ, ಆಮೇಲೆ ಒಂದು ಕಂಟೆಂಟು ನಾವು ಜನಗಳಿಗೆ ತಿನ್ನೋ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ಮ ಕೈಲಿ ತಿನ್ನಬಹುದು ಅನ್ನೋದು ಮೇಯ್ನಾಗಿ ಬಂದ್ಬಿಟ್ಟು ಏನಂದರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ ಸರ್. ಮತ್ತು ಅದರ ಮಾಫಿಯಾನ ಸತ್ಯ ಸಂಗತಿಗಳನ್ನ ಹೊರ ಹಾಕ್ತೀರಿ ಸಿನಿಮಾದಲ್ಲಿ? ಸರ್ ನನಗೆ ತಿಳಿದಿರೋ ನಾನು ಒಂದು 3-4 ವರ್ಷ ಎಲ್ಲ ಮಾರ್ಕೆಟಲ್ಲೂ ಹೋಗಿ ಕೂತಿದ್ದೀವಿ ಸರ್. ನನಗೆ ಏನೇನು ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನು ಹೊರಗೆ ತೋರಿಸಿ. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತೈತೆ ಸರ್. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಸರ್, ಪ್ರತಿಯೊಬ್ಬರೂ ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟಿಂದ ಹಿಡ್ದು ನಮ್ಮ ಹೀರೋ ಹೀರೋಯಿನ್ನು ಕಲಾವಿದರು ಎಲ್ಲರೂ ಕ್ಯಾರೆಕ್ಟ್ರಾಗೆ ಬಾಳೋರು ಸರ್. ಎಲ್ಲೂ ಬಂದ್ಬಿಟ್ಟು ನಾವು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಥರ ಎಲ್ಲೂ ನ್ಯಾಚುರಲ್ಲಾಗಿ ಎಲ್ಲರಿಗೂ ತುಂಬ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರ. ಏನೋ ನಾವು ಹೇಳಬೇಕು, ಏನಕ್ಕೆ ಡೈಲಿ ಒಂದು 150-200 ಜನ ಇರೋದು ಸೆಟ್ಟಲ್ಲಿ. ಈ 200 ಜನನೂ ಬಂದ್ಬಿಟ್ಟು ಸುಮ್ಮನೆ ಬಂದು ನಿಂತ್ಕೊಂಡು ಹೋಗೋರಲ್ಲ, ಪ್ರತಿಯೊಂದು ಶರ್ಟಲ್ಲಿ ಅವರೇ ಆ್ಯಕ್ಟ್ ಮಾಡೋರು. ಒಟ್ಟಾರೆ ಇಡೀ ಸಿನಿಮಾದಲ್ಲಿ ಎಷ್ಟು ಜನ ಆ್ಯಕ್ಟ್ ಮಾಡಿರ್ಬೋದು, ಕೆಲಸ ಮಾಡಿರ್ಬೋದು ಆ್ಯಕ್ಟಿವ್ ಅಂತ? ಸರ್ ನಮ್ಮ ಯೂನಿಟಲ್ಲಾಗಲಿ ಎಲ್ಲ ಡೈಲಿ ಒಂದು 300 ಜನ ಇದ್ದೇ ಇರೋರು ಸರ್. 300 ಜನ ಇದ್ದೇ ಇರೋರು. ನಾನು ಅದೇ ಹೇಳಿದೆ, ಸಿನಿಮಾ ನೋಡುವಾಗ 300 ಜನ ನಿಮ್ಗೇನು ಸಿನಿಮಾ ಕ್ರೌಡ್ ನೋಡ್ತಿರೋ ಖಂಡಿತ ಅದು ಕಾಣಿಸ್ತದೆ ಸರ್. ಇದರಲ್ಲಿ ಪ್ರಜ್ಜು ಸಾರು, ಮೆಗಾಶಿಕ್ ಮೇಡಮ್, ರಂಗಾಯಣ ರಘು ಸರು, ಬಾಲರಾಜ್ ವಾಡಿ ಸರು, ಟೆನ್ನಿಸ್ ಕೃಷ್ಣ ಸರು, ಶ್ರೀಧರ್ ಸರು, ಪ್ರಮೋದ್ ಶೆಟ್ಟಿ ಸರು. ಸಿನಿಮಾನ ಸಾರಥಿಯಾಗಿ ಕೆಲಸ ಮಾಡಬೇಕಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಕೊರಿಯೋಗ್ರಾಫರಿಂದ ಡೈರೆಕ್ಟರ್? ಸರ್ ಅದಕ್ಕೆ ನನ್ನ 25 ವರ್ಷ ಆಯ್ತು ಸರ್ ನಾನು ಬಂದು. ಈ 25 ವರ್ಷ ನನಗೆ ಅನ್ನ ಹಾಕ್ದಂಥ ಪ್ರೊಡ್ಯೂಸರು, ಬುದ್ಧಿಯ ಕಲಿಸ್ಕೊಟ್ಟಂಥ ಡೈರೆಕ್ಟರ್ಗಳು, ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಏನಕ್ಕಾರೆ ಆ ಅನುಭವ ಇಲ್ಲಿ ತುಂಬಾ ಯೂಸ್ ಆಯಿತು. ಆಮೇಲೆ ಡೈರೆಕ್ಟ್ರಿಗೆ ಫಸ್ಟ್ ಮೂವಿ, ಆಮೇಲೆ ಒಂದು ಮೂವಿನ ಫಸ್ಟಿಂದ ಎಂಡ್ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್. ನಾನು ಈ ಪೊಸಿಷನ್ಗೆ ಬಂದಾದ್ಮೇಲೆ ಅದು ತುಂಬ ಅರ್ಥ ಮಾಡಿಕೊಂಡೆ. ಏನಕ್ಕಂದರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾ ಜವಾಬ್ದಾರಿ ಇದೆ, ತಾಳ್ಮೆ ಇರಬೇಕು, ಜವಾಬ್ದಾರಿ ಇರಬೇಕು. ಇದೊಂದು ಇತ್ತು ಅಂದರೆ ಸಕ್ಸಸ್ಫುಲ್ ಆಗ್ಬೋದು.
ಅದನ್ನು ಹೇಳ್ಕೊಟ್ಟಂಥ ಎಲ್ಲ ಗುರುಗಳಿಗೂ ನಿಮಗೂ ತುಂಬ ಥ್ಯಾಂಕ್ಸ್. ಏನಕ್ಕಂದರೆ ನಾನು ಫಸ್ಟಲ್ಲೇ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಆಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇನು ನಡೆದಾಗಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು ಇವರು ಇದೆಲ್ಲ ನಾನು ತುಂಬ ಸಲ ನೋಡಿದ್ದೆ. ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ, ಹೋಗಿ ಸ್ಟೇಜ್ ಮೇಲೆ ಅಂತ ಕಲಿಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಸೀತಾ ಏನು ಹೇಳೋದು ಕೊಡಿ. ಹಾಕೊಂಡು ಮನೆಗೆ ಹೋದ್ರು ಸೊ ಈ ವರ್ಷ ನೀವು ನೋಡ್ತಾ ಇದ್ರಿ ಪ್ರೊಡ್ಯೂಸರ್ ಕಣ್ಣೀರು ಹಾಕೋದೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇಂಡಸ್ಟ್ರಿನಲ್ಲಿ. ಯಾಕಂದರೆ ಇಲ್ಲೊಂದು ಚಿತ್ರದುರ್ಗದಲ್ಲಿ ಒಂದು ಮಾಫಿಯಾ ಇದೆ, ಡಿಸ್ಟ್ರಿಬ್ಯೂಷನ್ ವೈಸು ಎಲ್ಲ ಹೋದಾಗ ತುಂಬಾ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ನೀವು ಅದಕ್ಕೆಲ್ಲ ಯಾವ ಥರ ಸಿದ್ಧಾಗಿದ್ದೀರಾ, ಲಾಸ್ ಪ್ರಾಫಿಟ್ ಏನೇ ಆದ್ರೂ ಬೇರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಹೇಗೆ ಅಂತ ಅದಕ್ಕೆಲ್ಲ ಸಿದ್ಧರಾಗಿದ್ದೀರಾ? ರೆಡಿ ಇರಲೇಬೇಕಲ್ವ ಫೀಲ್ಡಿಗೆ ಬಂದ ನಂತರ. ಅದು ಕಲೆ ಮಾಸ್ಟರ್ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಮತ್ತು ಈ ಫಿಲ್ಮ್ ನಮ್ಮದೇ ಸರ್ ಹೇಳಿದ ಹಾಗೆ ಪ್ರಜ್ವಲ್ ಸರ್ ಫ್ಯಾನ್ಸ್ ತುಂಬ ಬರ್ಬೋದೇನೋ ಅಂತ. ಅದಿರೋದಕ್ಕೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮಾಡುವ. ಕಾಸ್ಟ್ ಕಟಿಂಗ್ ಯಾವ ಥರ ಮಾಡಿದ್ದೀರಾ? ನೀವು ಅಂದ್ಕೊಂಡದಕ್ಕಿಂತ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಅಷ್ಟರಲ್ಲೇ ಬಜೆಟ್? ಇಲ್ಲ ಮೇಡಮ್, ಅದೇ ಫಸ್ಟ್ ಹೇಳಿದೆ 1:4. ಏನಕ್ಕಂದರೆ ನಾವು ಲೈವ್ ಮಾರ್ಕೆಟ್ಗೆ ಹೋಗಿದ್ದ ಅಂದರೆ ನಮ್ಗೆ ಬಡ್ಜೆಟ್ ಕಡಿಮೆ. ಇವಾಗ ಒಂದು ಮಾರ್ಕೆಟಲ್ಲಿ ಹೋಗಿ ನಾನು ಶೂಟ್ ಮಾಡ್ತಾ ಇದ್ದೀನಿ, ಅವಾಗ ತರಕಾರಿ ಅಂಗಡಿ ಅವ್ರದ್ದು ಅವ್ರ ಬಿಸ್ನೆಸ್ ಹೋಗೋದು ಇದೆಲ್ಲ ಪ್ರಾಬ್ಲಮ್ ಆಗೋದು. ನಾವು ಒಂದು ಮಾರ್ಕೆಟೇ ಕ್ರಿಯೇಟ್ ಮಾಡಿರೋದು. ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನಾವು ಒಂದು ಬಡ್ಜೆಟ್ ಅನ್ನೋ 4 ಆಗೇ ಆಯಿತು. ಏನಕ್ಕಂದ್ರೆ 3 ದಿವಸಕ್ಕೋ 2 ದಿವಸಕ್ಕೆ ತರಕಾರಿ ಚೇಂಜ್ ಮಾಡಲೇಬೇಕು, ಆಮೇಲೆ ದಿನಸಿಗಳು ಚೇಂಜ್ ಮಾಡಲೇಬೇಕು. ಡೈಲಿ ಜೂನಿಯರ್ಸ್ 150 ಜನ ಇದ್ದೇ ಇರ್ತಾರೆ ಅಂದರೆ ಖರ್ಚು ಹೆಂಗಾಗಿರುತ್ತೆ. ನಾನು ಅದೇ ಹೇಳಿದೆ, ಕತೆಗೆ ಏನು ಬೇಕೋ ಆ ಖರ್ಚು ತುಂಬಾ ಆಗಿದೆ. ಏನಂದರೆ 100% ನಾನು ಹೇಳ್ತೀನಲ್ಲ ಸರ್, ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದೆ ಪ್ರೀತಿಯಿಂದ, ನಾನು ತುಂಬ ಖುಷಿಯಿಂದ ಹೇಳ್ಕೊಳ್ಳೋದು ಖಂಡಿತ ನನ್ನ ಫ್ಯಾಮ್ಲಿ ಅಂತ ನಾನು ಅಷ್ಟೇ ಪ್ರೀತಿಯಿಂದ ಹೇಳ್ತೀನಿ. ನಾಳೆ ಸಿನಿಮಾ ನೋಡಿದಾಗ ಖಂಡಿತ ಶಬಾಷ್ ಅಂದೇ ಅಂತೀರ ಅನ್ನೋ ಧೈರ್ಯ ನನಗಿದೆ. ಏನಕ್ಕಂದ್ರೆ ಅಷ್ಟು ಮುಗಿಸಾದ್ಮೇಲೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮುಗಿಯೋಕ್ಕೆ ಮುಂಚೆ ಹೇಳೋದು ಬೇರೆ, ಮುಗಿಸಾದ್ಮೇಲೆ ಏನಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಇಡೀ ಟೀಮಿಗೆ ನಾನು ಪಿಕ್ಚರ್ ತೋರಿಸ್ದೆ. ಅಷ್ಟೇ ಖುಷಿಯಾಗಿ ನಾನು ಏನು ಹೇಳಿದ್ನೋ ಅದು 100% ಅಲ್ಲಿ ಬಂದಿದೆ. ನಾನು ಇನ್ನೂ ಓಪನ್ ಆಗಿ ಹೇಳ್ಬೇಕಂದ್ರೆ, ನಾಳೆ ದಿವಸ ಸಿನಿಮಾದಲ್ಲಿ ಏನಾದ್ರು 1% ಕಡಿಮೆ ಇದೆ ಅಂತಂದರೆ ಡೈರೆಕ್ಟಾಗಿ ನಾನು ಒಪ್ಕೋತೀನಿ, ಇದಕ್ಕೆ ಜವಾಬ್ದಾರಿ ನಾನೇ ಅಂತ. ಏನಕ್ಕಂದರೆ ಅಷ್ಟು ಮಟ್ಟಿಗೆ ಪ್ರೊಡ್ಯೂಸರು, ಆರ್ಟಿಸ್ಟ್ಗಳು ಎಲ್ಲರೂ ನಂಗೆ ತುಂಬಿಸ್ಕೊಟ್ಟಾರೆ ಕಥೆಯಲ್ಲಿ. ಗೆಟಪ್ಸ್ ಏನಾದ್ರು ಇದೆಯಾ?